ಮಂಗಳೂರಿನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಮುಂದುವರೆದಿದ್ದು ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಲಭ್ಯ ಆಗಿದೆ. ಖದೀಮರು ಸಾಗದಂತಹ ಹೆಜ್ಜೆ ಗುರುತು ಮಾರ್ಕ್ ಮಾಡಿರುವಂತಹ ಪೊಲೀಸರು ಹೊರ ರಾಜ್ಯಗಳಿಗೂ ತೆರಳಿ ತಲಾಶ್ ನಡೆಸಿದ್ದಾರೆ. ಈ ಮಧ್ಯೆ ಇಬ್ಬರು ಶಂಕಿತರನ್ನ ಕರೆಸಿ ವಿಚಾರಣೆ ಮಾಡಲಾಗಿದೆ. ಬೀದರ್, ಮಂಗಳೂರು ದರೋಡೆ ಪ್ರಕರಣಗಳ ಬಳಿಕ ಎಲ್ಲೆಡೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ಯಾಕ್ ಟು ಬ್ಯಾಕ್ ಹಗಲು ದರೋಡೆ. ಜಸ್ಟ್ 5 minutes. 12 ಕೋಟಿ ಮೌಲ್ಯದ ಚಿನ್ನ, ನಗದು ತುಂಬಿದ್ದ ಚೀಲ ಹೊತ್ತು ಕಾರಲ್ಲಿ ಸಾಗಿದ ಖದೀಮರ ಪಡೆ ಕರಾವಳಿ ನಗರವನ್ನ ತಲ್ಲಣಿಸುವಂತೆ ಮಾಡಿದ್ದ ಪ್ರಕರಣ ಇದು. ದರೋಡೆಕೋರರ ಜಾಡು ಬೆನ್ನತ್ತಿರುವ ಪೊಲೀಸರು ಖದೀಮರ ಹೆಜ್ಜೆ ಗುರುತು ಫೈಂಡ್ ಔಟ್ ಮಾಡಿದ್ದಾರೆ. ಕೋಟೆಕಾರು ಬ್ಯಾಂಕ್ ದರೋಡೆಕೋರರ ಹೆಜ್ಜೆ ಗುರುತು ಪತ್ತೆ. ಕೃತ್ಯಕ್ಕೆ ಸ್ಥಳೀಯರ ಜೊತೆ ಹೊರ ರಾಜ್ಯದವರು ಕೈಜೋಡಿಸಿದ್ರ. ಬಂದರು ನಗರಿ ಮಂಗಳೂರಿನಲ್ಲಿ ಮೊನ್ನೆ ನಡೆದಿದ್ದ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಚುರುಕಾಗಿ ಮುಂದುವರೆದಿದೆ. ಘಟನೆ ನಡೆದು 2 ದಿನಗಳು ಕಳೆದರೂ ಕಳ್ಳರ ಸುಳಿವು ಸಿಕ್ಕಿಲ್ಲ. ಆದರೆ ಖದೀಮರು ಸಾಗಿದ ದಾರಿಯನ್ನ ದುರ್ಬೀನು ಹಾಕಿ ಸರ್ಚ್ ಆಪರೇಷನ್ ನಡೆಸ್ತಾ ಇರುವಂತಹ ಪೊಲೀಸರು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಪಡುಬಿದ್ರೆ ಹೈವೇ ರೂಟ್ನಲ್ಲಿ ಬಂದಿದ್ದ ಕಳ್ಳರು ದರೋಡೆಗೆ ಬಳಸಿದ್ದು ಗ್ರೇ ಕಲರ್ ಫಿಯೇಟ್ ಕಾರು ಎಂದು ತಿಳಿದು ಬಂದಿದ್ದು, ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿದ್ರು ಎನ್ನಲಾಗಿದೆ. ಸದ್ಯ ಸ್ಥಳೀಯರ ಜೊತೆ ಹೊರ ರಾಜ್ಯದವರು ಕೃತ್ಯದಲ್ಲಿ ಶಾಮೀಲಾಗಿರುವ ಶಂಕೆ ಮೂಡಿದೆ. ಹೀಗಾಗಿ ಪೊಲೀಸರ ತಂಡ 4 ದಿಕ್ಕಿನತ್ತ ಸಾಗಿದ್ದು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇದೆ. ಸದ್ಯ ಒಟ್ಟು 8 ತಂಡಗಳನ್ನ ರಚಿಸಿದ್ದು ಉಳ್ಳಾಲ, ತೊಕ್ಕೊಟ್ಟುವಿನ ಹಳೆ ದರೋಡೆ ಕೃತ್ಯಗಳ ಮಾಹಿತಿ ಕಲೆ ಹಾಕಿದ್ದು ಕೇರಳ, ತಮಿಳುನಾಡು, ಮುಂಬೈ ಹಾಗೂ ಗೋವಾದಲ್ಲೂ ತನಿಖೆ ನಡೆಸಲಾಗ್ತಿದೆ. ಇನ್ನು ದರೋಡೆಕೋರರ ಬಗ್ಗೆ ಸೂಕ್ಷ್ಮ ಮಾಹಿತಿ ಲಭ್ಯವಾದ ಬೆನ್ನಲ್ಲೇ ಇಬ್ಬರು ಶಂಕಿತರನ್ನ ವಿಚಾರಣೆ ನಡೆಸಲಾಗಿದೆ ಎನ್ನಲಾಗಿದೆ. 2017ರಲ್ಲಿ ನಡೆದಿದ್ದ ದರೋಡೆ ಪ್ರಕರಣದ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಚಿನ್ನದ ಮೇಲೆ ಸಾಲ ಕೊಡೋ ಬ್ಯಾಂಕ್ಗಳೇ ಕಳ್ಳರ ಟಾರ್ಗೆಟ್ ಆಗಿದ್ದು, ಒಡಿಶಾದಲ್ಲಿ ನಡೆದ ಕಳ್ಳತನದಂತೆ ಮಂಗಳೂರಲ್ಲಿ ದರೋಡೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಎರಡಕ್ಕೂ ಸಾಮ್ಯತೆ ಇದೆ ಎನ್ನಲಾಗಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಒಡಿಶಾದಲ್ಲೂ ದರೋಡೆ ಕೃತ್ಯ ನಡೆದಿದ್ದು, ಫೈನಾನ್ಸ್ ಒಂದರಲ್ಲಿ ಹಾಡಹಗಲೇ 30 ಕೋಟಿ ಚಿನ್ನಾಭರಣ ಲೂಟಿ ಮಾಡಲಾಗಿತ್ತು. ಜನವರಿ 4ರಂದು ಒಡಿಶಾದ ಸಬಲ್ಪುರ್ನಲ್ಲಿ ದರೋಡೆ ಪ್ರಕರಣ ನಡೆದಿದ್ದು, ಮಾಸ್ಕ್ ಧರಿಸಿ ಬಂದಿದ್ದ 10 ಮಂದಿ ಖದೀಮರ ಗ್ಯಾಂಗ್ ಕೃತ್ಯ ಎಸಗಿತ್ತು. ಸಿಬ್ಬಂದಿ ತಲೆಗೆ ಗನ್ನಿಟ್ಟು ಬೆದರಿಸಿ ಕೇವಲ 23 ನಿಮಿಷಗಳಲ್ಲಿ ದರೋಡೆ ಮಾಡಿತ್ತು. 4 ಲಕ್ಷ ಹಣದ ಜೊತೆ 30 ಕೋಟಿ ಚಿನ್ನಾಭರಣ ಲೂಟಿ ಮಾಡಿ ಎಸ್ಕೇಪ್ ಆಗಿತ್ತು. ಘಟನೆ 10 ದಿನಗಳ ಬಳಿಕ ಬಿಹಾರ ಮೂಲದ ಇಬ್ಬರನ್ನ ಬಂಧಿಸಲಾಗಿತ್ತು. ದರೋಡೆ ಬಳಿಕ ಎಚ್ಚೆತ್ತ ಕರಾವಳಿ ಪೊಲೀಸರು ಬ್ಯಾಂಕ್ ಮುಖ್ಯಸ್ಥರ ಜೊತೆ ಸಭೆ ನಡೆಸಿ ಚರ್ಚೆ. ಕೋಟೆಕಾರು ಬ್ಯಾಂಕ್ ದರೋಡೆ ಬೆನ್ನಲ್ಲೇ ಎಚ್ಚೆತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಸಹಕಾರಿ ಸೊಸೈಟಿ ಹಾಗೂ ಬ್ಯಾಂಕ್ ಮುಖ್ಯಸ್ಥರು ಸಭೆ ನಡೆಸಿದ್ದಾರೆ. ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಉಪ್ಪಿನಂಗಡಿ ಪೊಲೀಸ್ ಠಾಣೆಗಳಲ್ಲಿ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳೊಂದಿಗೆ ಆಯಾ ಠಾಣಾ ಅಧಿಕಾರಿಗಳು ಸಭೆ ನಡೆಸಿ ಬ್ಯಾಂಕ್ ಹಾಗೂ ಸೊಸೈಟಿಗಳ ಭದ್ರತೆ ಕುರಿತು ಸೂಕ್ತ ಕಾನೂನು ತಿಳುವಳಿಕೆ ನೀಡಿದ್ದಾರೆ. ಜೊತೆಗೆ ಎಲ್ಲ ಬ್ಯಾಂಕ್ಗಳಿಗೂ ಸೆಕ್ಯೂರಿಟಿ ನೇಮಕ, ಸಿಸಿಟಿವಿ ಸೇರಿ ಹಲವು ವಿಚಾರದಲ್ಲಿ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಿದ್ದಾರೆ. ಮಂಗಳೂರಲ್ಲಿ ದರೋಡೆ, ಬೆಳಗಾವಿಯಲ್ಲೂ ಅಲರ್ಟ್. ಬೀದರ್ ಹಾಗೂ ಮಂಗಳೂರು ದರೋಡೆ ಪ್ರಕರಣಗಳ ಬಳಿಕ ಬೆಳಗಾವಿಯಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್ಪಿ ಡಾಕ್ಟರ್ ಭೀಮಾಶಂಕರ ಗುಳೇದ್ ನಿರ್ದೇಶನದ ಮೇರೆಗೆ ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಕೃತ ಬ್ಯಾಂಕ್, ಸೊಸೈಟಿಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ ಪೊಲೀಸರು ಬ್ಯಾಂಕ್ ಮತ್ತು ಎಟಿಎಂಗಳ ಸುರಕ್ಷತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಒಟ್ಟಾರೆ ಕಾನೂನು ಹಾಗೂ ಪೊಲೀಸರ ಭಯವೇ ಇಲ್ಲದೆ ಹಾಡಹಗಲೇ ದರೋಡೆ ಕೃತ್ಯಗಳನ್ನ ಎಸಗುತ್ತಿರುವ ಖದೀಮರ ಹೆಡೆಮುರಿ ಕಟ್ಟಬೇಕಿದೆ. ಭವಿಷ್ಯದಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ತೀವ್ರ ನಿಗಾ ವಹಿಸಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.